ಚಂದನ ಮೆಲ್ಲಗೆ, ನಿಮಗೆ ಹೀಗೆಲ್ಲ ಮಾತನಾಡೋದಕ್ಕೆ ಬರುತ್ತಾ? ಬೇರೆಯವರ ಬಗ್ಗೆ ಕೂಡ ಯೋಚಿಸೋದಕ್ಕೆ ಶುರು ಮಾಡಿದ್ದೀರಾ? ನಿಮಗೆ ರೇಗೋದು, ಕೋಪ ಮಾಡಿಕೊಳ್ಳೋದು, ಕೋಪದ ಜೊತೆಗೆ ಮುದ್ದು ಮಾಡೋದು ಮಾತ್ರ ಗೊತ್ತು ಎಂದುಕೊಂಡಿದ್ದೆ. ಹೇಳಿ ಸಣ್ಣ ನಗು ಬೀರಿದ್ದಳು. ಬೀರಿದ ಹೂವಿನ ನಗುವಿಗೆ ಮನ ಸೋತಿತ್ತು. ಸ್ವಲ್ಪ ಮೇಲ್ ಚೆಕ್ ಮಾಡೋದಿದೆ, ಬರ್ತೀನಿ ಎಂದವನು ಮಡದಿ ಕಡೆ ನೋಡುತ್ತಾ, ಒಂದು ಕಪ್ ಕಾಫಿ ತಗೊಂಡು ಬಾ ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದ. ಚಂದನ ಅಷ್ಟು ಜನರ ನಡುವಿನಿಂದ ಹೇಗೆ ಎದ್ದು ಹೋಗುವುದು ಎಂದುಕೊಂಡು ಅಲ್ಲೇ ಉಳಿದಾಗ ಇಂದ್ರಾಣಿ ಅವರು, ಹೋಗು ಚಂದನ, ನೀನು ಮಾಡಿದ ಕಾಫಿ ಅವನಿಗೆ ಇಷ್ಟವಾಗುವುದು ಎಂದಾಗ ಎದ್ದು ನಡೆದಿದ್ದಳು. ಇವರಿಬ್ಬರ ನಡುವಿನ ಹೊಂದಾಣಿಕೆ, ಅನನ್ಯ ದಾಂಪತ್ಯ ಎಲ್ಲರ ಮನಸ್ಸಿಗೂ ನೆಮ್ಮದಿ, ಸಂತೋಷ ನೀಡಿತ್ತು. ಕಾಫಿ ಕಪ್ ಹಿಡಿದು ನಡೆದವಳು ಗೌತಮ್ ಸ್ವಭಾವ ತಿಳಿದಿದ್ದ ಕಾರಣ ಬಾಗಿಲು ಮುಂದೆ ಮಾಡಿದಳು. ನೋಡಿದವನು ಪೂರ ಹಾಕಬೇಕಾಗಿತ್ತು ಹೇಳಿದ್ದ. ಎಲ್ಲರೂ ಅಲ್ಲಿಯೇ ಇದ್ದಾರೆ, ಏನೆಂದುಕೊಳ್ಳಲ್ಲ, ತಗೊಳ್ಳಿ ಕಾಫಿ, ಸ್ವಲ್ಪ ಸಕ್ಕರೆ ಮುಂದೆ ಹಾಕಿದ್ದೀನಿ. ನನಗೆ ಸಕ್ಕರೆ ಇಷ್ಟ ಆಗೋಲ್ಲ ಅಂತ ಎಷ್ಟು ಸಲ ಹೇಳಿಲ್ಲ. ಕಾಫಿ ಕಪ್ ಪಡೆದುಕೊಂಡವನು ಇನ್ನೂ ನಿಂತಿದ್ದವಳನ್ನು ನೋಡಿ, ಇನ್ವಿಟೇಷನ್ ಕೊಡಬೇಕಾ, ಪಕ್ಕ ಕುಳಿತುಕೊಳ್ಳಲು ಹೇಳಿ ಕೈ ಹಿಡಿದು ಕೂರಿಸಿದ್ದ. ಕುಳಿತವಳು ಏನು ಅಂದರೆ, ಕಾಫಿ ಹೇಗಿದೆ ಹೇಳಿದ್ದಳು. ಒಮ್ಮೆ ಅವಳ ಕಡೆ ಒಂದು ರೀತಿಯಾಗಿ ನೋಡಿ, ಚೆನ್ನಾಗಿದೆ ಎಂದಷ್ಟೇ ಹೇಳಿ ಪೂರ ಗಮನ ಅದರತ್ತ ಕೊಟ್ಟಿದ್ದ. ಏನು ಅಂದರೆ, ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋಗಿದ್ರಲ್ಲ, ಏನು ಸಮಸ್ಯೆ ಇಲ್ಲ ತಾನೆ ಆಫೀಸ್ನಲ್ಲಿ ಕೇಳಿದ್ದಳು. ಕಪ್ ಕೆಳಗಿಟ್ಟವನು ಅವಳ ಕಡೆಗೆ ಒಂದಷ್ಟು ನೋಡಿ, ಏನದು ಬೆಳಗಿನ ಏನು ಅಂದರೆ ರೀ ಅಂತೆಲ್ಲ ಕರಿತಾ ಇಷ್ಟೊಂದು ನುಳಿಯುತ್ತಿದ್ಯಾ ಎಂದಿದ್ದ. ಚಂದನ ತನ್ನ ಕೈ ಹಿಡಿದ ಅವನ ಕೈಯನ್ನು ನೋಡುತ್ತಾ, ಏನಾದರೂ ಒಂದು ಹೆಸರೇಳಿ, ನಿಮ್ಮನ್ನು ಕರಿಬೇಕಲ್ವಾ, ನಿಮಗೆ ಡಾರ್ಲಿಂಗ್ ಅನ್ನೋಕ್ಕೆ ಇಷ್ಟ ಇಲ್ಲ, ಏನು ಚಿನ್ನೋ ಮುನ್ನೋ ಅನ್ನೋಕ್ಕೆ ನೀವು ಹಾಗೆ ಕಾಣಲ್ಲ, ಇನ್ನು ನೀವು ನನ್ನನ್ನು ಕರೆದ ಹಾಗೆ ನಾನು ನಿಮ್ಮನ್ನು ನಾಲಾಯಕ್ ಅಂತ ಕರೆಯೋದಕ್ಕೆ ಆಗುತ್ತಾ, ಅದಂತೂ ಸಾಧ್ಯನೇ ಇಲ್ಲ ಎಂದವಳು ತನ್ನತ್ತ ಮತ್ತಷ್ಟು ಕಣ್ಣು ಹರಳಿಸಿ ಕೋಪದಿಂದ ನೋಡಿದವನ ನೋಡಿ ಮಾತು ನಿಲ್ಲಿಸಿದಳು. ಕೋಪ ಅರ್ಥವಾದಾಗ ನೋಡಿ ಅಂದರೆ ನನ್ನ ಮಾತಿನ ಅರ್ಥ ಒಂಥರ ಗಂಭೀರವಾಗಿ ಕೋಪದಿಂದ ಇರ್ತೀರಲ್ಲ, ಅದಕ್ಕೆ ಹಾಗೆ ಮುದ್ದಾಗಿ ಕರೆಯೋದಕ್ಕೆ ಆಗೋಲ್ಲ ಅಂತ ಹೇಳಿದ್ದು, ಅದಕ್ಕೆ ಹೀಗೆ ಕೂಗ್ತಾ ಇದ್ದೀನಿ ಎಂದಿದ್ದಳು. ಗೌತಮ್, ಅಂದರೆ ನಿನ್ನ ಮನಸ್ಸಲ್ಲಿ ಈ ಥರ ಎಲ್ಲ ಇದೆಯಾ? ಯಾವ ಕಡೆಯಿಂದ ನಿಮಗೆ ನಾನು ನಾಲ್ಕು ಥರ ಕಾಣಿಸ್ತೀನಿ ಹೇಳು? ಅವಳತ್ತ ಮತ್ತಷ್ಟು ವಾಲಿದ್ದ. ಮುಖದ ತೀರ ಹತ್ತಿರಕ್ಕೆ ಸರಿದಿದ್ದವನ ನೋಡಿ, ಇಷ್ಟು ಹತ್ತಿರ ಬಂದರೆ ಇರೋ ಬರೋ ಉತ್ತರವು ಮರೆತು ಹೋಗುತ್ತೆ, ನೀವು ಅಲ್ಲೇ ಕುಳಿತು ಕೇಳಿದರೆ ಆಗ್ತಾ ಇತ್ತು ಎಂದಿದ್ದಳು. ಗೌತಮ್ ಒಂದಿಷ್ಟು ದೂರ ಹಿಂದೆ ಸರಿದು ಕುಳಿತವನು, ಸರಿ ಈಗ ಹೇಳು ಕೇಳಿದ್ದ. ಅದು ನೀವು ಹತ್ತಿರ ಬಂದ ರೀತಿಗೆ ನೋಡಿದ ನೋಟಕ್ಕೆ ಗಾಬರಿಯಲ್ಲಿ ಮರ್ತೋಯ್ತು, ನೆನಪಾದಾಗ ಹೇಳ್ತೀನಿ. ನಾನು ಯಾಕೆ ನಿನ್ನ ಹಾಗೆ ಕರಿತೀನಿ ಅಂತ ಕೇಳಲ್ವಾ? ಹತ್ತಿರ ಬಂದು ಕೇಳಿದ್ದ. ಕೇಳಲ್ಲ, ಈಗ ಕರಿತಾ ಇರೋದು ತುಂಬ ಇಷ್ಟ ಜಾಸ್ತಿ ಆದಾಗ, ಮುದ್ದು ಹೆಚ್ಚಾದಾಗ ಹಾಗೆ ಕರಿತೀರಾ ಅಂತ ಗೊತ್ತು. ಹೀಗೆಲ್ಲ ಆನ್ಸರ್ ಕೊಟ್ಟರೆ ಇನ್ನಷ್ಟು ಹತ್ತಿರಕ್ಕೆ ಬರಬೇಕನ್ನಿಸುತ್ತೆ. ಬಳಸಿದವನು, ನಿನ್ನ ಮೊಬೈಲ್ಗೆ ಪ್ಲೇಸ್ಗಳ ಹೆಸರು ಡೀಟೇಲ್ಸ್ ಕಳಿಸಿದ್ದೇನೆ, ಸೆಲೆಕ್ಟ್ ಮಾಡು. ಎಲ್ಲ ಮರೆತು ಈ 4 ಜೊತೆಗೆ ಕೆಲ ದಿನಗಳು ಉಳಿದು ಬಿಡಬೇಕು ಅನ್ನುವ ಹಂಬಲ. ನನಗೂ ಅಷ್ಟೇ, ಹೊಸ ಜಾಗದಲ್ಲಿ ನಿಮ್ಮ ಕೈ ಹಿಡಿದು ಓಡಾಡಬೇಕು, ತುಂಬ ಮಾತಾಡಬೇಕು ಅಂತ ಕ್ಷಣ ನೆನೆದು ಯೋಚಿಸುತ್ತಾ ಉಳಿದಳು. ಅಷ್ಟೇನಾ? ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ವಾ? ಬೇರೆ ಏನೂ ಇಲ್ಲ. ಮನೆಯವರಿಗೆಲ್ಲ ಅಲ್ಲಿಂದ ಗಿಫ್ಟ್ಗಳನ್ನು ತರಬೇಕು. ಕರ್ಮ, ಆದರೆ ನನ್ನ ಕಡೆಯಿಂದ ರಾಶಿ ಇದೆ, ಅವುಗಳನ್ನೆಲ್ಲ ನೀನೇ ಸಂತೈಸಬೇಕು. ತಲೆ ಎತ್ತಿ ನೋಡಿದವಳು ಆ ನೋಟದಲ್ಲಿದ್ದ ಬಯಕೆಗಳಿಗೆ, ಮೋಹಕತೆಗೆ ಕರಗಿ ಅವನ ಕೊರಳು ಬಳಸಿದ್ದಳು. ನಾಲಾಯಕ್ ಹೇಳುತ್ತಾ ಎತ್ತಿಕೊಂಡೇ ನಡೆದವನು ಸದ್ದಾಗದಂತೆ ಬಾಗಿಲು ಹಾಕಿದ. ವಿದ್ಯೆ ಬಂದ ಕರೆ ಸ್ವೀಕರಿಸಿದವಳು. ಹಲೋ ಹೇಳಿ ಎನ್ನುತ್ತಾ ಅತ್ತ ಕಡೆಯ ಧ್ವನಿಗಾಗಿ ಕಾಯ್ದವಳು. ಯಾರು ಮಾತನಾಡದೇ ಇದ್ದಾಗ ಹೇಳಿ ಯಾರದು ಕೇಳಿದ್ದಳು. ಇನ್ನೊಮ್ಮೆ ನಂದನ್ ಮುಖದಲ್ಲಿ ಸಣ್ಣ ಮಂದಹಾಸ. ಅವಳು ಹೀಗೆ ಕರೆ ಮಾಡಬಹುದು ಎನ್ನುವ ಅಂದಾಜಿನಲ್ಲಿ ಇರಲಿಲ್ಲ. ನಾನು ನಂದನ್, ಚಂದನಳ ಅಣ್ಣ ಎಂದಿದ್ದ. ಹೇಳಿ ಏನು ವಿಷಯ ಕೇಳಿದವಳಿಗೆ ರಿಸೆಪ್ಷನ್ ದಿನ ತನ್ನನ್ನೇ ನೋಡುತ್ತಾ ಆಗಾಗ ಮುಗುಳ್ನಗೆ ನೀಡುತ್ತಿದ್ದ ವ್ಯಕ್ತಿಯ ನೆನಪಾಗಿತ್ತು. ಇಷ್ಟು ನೇರವಾಗಿ ಹೇಗೆ ಹೇಳೋದು? ಇನ್ನು ಹಾಗೆ ಹೀಗೆ ಎಂದು ಸಬೂಬು ಹೇಳುತ್ತಾ ಮಾತನಾಡಲು ನಾನೇನು ಕಾಲೇಜ್ ಓದುವ ಹುಡುಗನಲ್ಲ ಎಂದುಕೊಂಡು ನೇರವಾಗಿ ವಿಷಯ ತಿಳಿಸಲು ನಿರ್ಧರಿಸಿದ. ಅದು ನೀವು ಒಪ್ಪಿದರೆ ನಮ್ಮ ತಂದೆ ತಾಯಿಯನ್ನು ನಿಮ್ಮ ಮನೆಗೆ ಮಾತಾಡಲು ಕಳಿಸೋಣ ಎಂದು. ನನಗೆ ನೀವು ಒಪ್ಪಿಗೆ ಆಗಿದ್ದೀರಾ? ನಿಮಗೆ ನಾನು ಒಪ್ಪಿಗೆ ಆಗಿದ್ದರೆ ಮುಂದುವರಿಯಬಹುದು ಎಂದಿದ್ದ. ಒಂದು ಕ್ಷಣ ವಿದ್ಯಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಮತ್ತೆ ತನ್ನನ್ನೇ ನೋಡುತ್ತಾ ಹಿಂದೆ ಉಳಿಯುತ್ತಿದ್ದ ರೀತಿ ನೆನಪಾಗಿತ್ತು. ಸಭ್ಯತೆ ಮೀರದ ನೋಟ ಇಷ್ಟವಾಗಿತ್ತು.
ಹಾಗಂತ ಕೇಳಿದ ತಕ್ಷಣ ಒಪ್ಪಿಕೊಳ್ಳೋದಾದರೂ ಹೇಗೆ ಎನಿಸಿ ನನಗೆ ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ. ಬೇಡ ಎನ್ನಲು ಕೂಡ ಕಾರಣಗಳಿಲ್ಲ. ತಕ್ಷಣ ಒಪ್ಪಿಕೊಳ್ಳಲು ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಏನೂ ತಿಳಿದಿಲ್ಲ. ಚಂದನ ನಿಮ್ಮ ಬಗ್ಗೆ ಹೇಳುವಾಗಲೆಲ್ಲ ಒಳ್ಳೆಯದನ್ನೇ ಹೇಳಿದಾಳೆ. ತಂಗಿಯನ್ನು ತಂದೆ ತಾಯಿಯನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತೀರಾ ಎಂದರೆ ನಿಮ್ಮ ಬದುಕಿಗೆ ಬರುವ ಹೆಣ್ಣನ್ನು ಕೂಡ ಗೌರವ ಪ್ರೀತಿಯಿಂದ ನಡೆಸಿಕೊಳ್ತೀರಾ ಎಂದು ಗೊತ್ತು. ಆದರೆ ಸ್ವಲ್ಪ ಸಮಯ ಕೆಲಸಕ್ಕೆ ಹೋಗುವ ಮನಸ್ಸಿದೆ. ವಿದ್ಯಾಭ್ಯಾಸ ಮುಗಿಯುತ್ತಿದ್ದಾಗೆ ಮದುವೆ ಅಂದರೆ ಯಾಕೋ ಒಪ್ಪಿಕೊಳ್ಳಲು ಆಗುತ್ತಿಲ್ಲ. ಕಾಯಲು ಆಗುತ್ತದ ಕೇಳಿದ್ದಳು. ನಂದನ್, ಸರಿ, ನಿಮ್ಮ ಮನೆಯಲ್ಲಿ ನಿಧಾನವಾಗಿ ತಿಳಿಸಿ. ನಾನು ನನ್ನ ಮನೆಯಲ್ಲಿ ಹೇಳಿರುತ್ತೇನೆ. ಚಂದನ ವಿಷಯದಲ್ಲಿ ಆದ ಸಮಸ್ಯೆ ನನ್ನ ವಿಷಯದಲ್ಲಿ ಆಗೋದು ಬೇಡ ಎಂದಿದ್ದ. ಅವಳಿಗೂ ಅರಿವಿದ್ದ ಕಾರಣ ಈ ವಿಷಯ ಚಂದನಗೆ ಗೊತ್ತಾ ಕೇಳಿದ್ದಳು. ಅವಳ ಜೊತೆ ಮೊದಲು ಮಾತನಾಡಿಯೇ ನಿಮಗೆ ಕರೆ ಮಾಡಿತ್ತು. ಆಗಾಗ ಕರೆ ಮಾಡ್ಬೋದಲ್ವಾ ಕೇಳಿದ್ದ. ಅವಳ ಮೌನವೇ ಒಪ್ಪಿಗೆ ತಿಳಿಸಿತ್ತು. ರಾತ್ರಿ ಊಟದ ನಂತರ ನಂದನ್ ತಾನು ಕರೆ ಮಾಡಿ ವಿದ್ಯಾ ಜೊತೆ ಮಾತನಾಡಿದ್ದನ್ನು ಚಂದನಗೆ ತಿಳಿಸಿದ. ತನ್ನ ಗೆಳತಿಯ ತನಗೆ ಅತ್ತಿಗೆಯಾಗಿ ಬರುವುದು ಸಂತೋಷದ ವಿಚಾರವಾಗಿತ್ತು. ಗೌತಮ್ ಹಾಗೊಮ್ಮೆ ಹೀಗೊಮ್ಮೆ ಮೊಬೈಲ್ ನೋಡುತ್ತಾ ಕುಳಿತಿದ್ದ. 10ರ ಸಮಯ ಮೀರುತ್ತಿದ್ದರೂ ತನ್ನ ಮನೆಯವರ ಜೊತೆಯೇ ಮಾತನಾಡುತ್ತಿದ್ದ ಮಡದಿಯ ಕಡೆ ಕೋಪದಿಂದಲೇ ನೋಡುತ್ತಾ ಅಸಹನೆಗೊಂಡಿದ್ದ. ಯಾವುದೋ ಮಾತಿಗೆ ಏನು ಅಂದರೆ ನಾವು ಕೂಡ ಆ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬರೋಣ ಹೇಳುವ ಸಲುವಾಗಿ ತಿರುಗಿದವಳು ಅವನ ಕಣ್ಣ ನೋಟ ಅರ್ಥ ಮಾಡಿಕೊಂಡು ಅಪ್ಪಾಜಿ ಮಲಗಿ ಸಮಯವಾಗಿದೆ ಹೇಳಿ ಎದ್ದು ನಿಂತಿದ್ದಳು. ಗೌತಮ್ ರೂಮಿನ ಒಳಗೆ ಬರುತ್ತಲೇ, ನಿಮ್ಮ ಮನೆಯವರು ಇದ್ದು ಬಿಟ್ಟರೆ ಸಾಕಲ್ವಾ, ನನ್ನ ಕಡೆಗೆ ಗಮನವೇ ಇರುವುದಿಲ್ಲ. ಇದನ್ನು ಮಾತ್ರ ನಾನು ಸಹಿಸುವುದಿಲ್ಲ. ಇಷ್ಟು ವರ್ಷ ಅವರುಗಳ ಜೊತೆಯಲ್ಲಿ ಇದ್ದೆ ತಾನೆ. ಇನ್ನು ಮುಂದೆ ನನ್ನ ಬಗ್ಗೆ ಯೋಚಿಸಿ. ನನ್ನ ಜೊತೆ ಇರೋದು ನೋಡು. ಒಂಟಿಯಾಗಿ ಇದ್ದು ತುಂಬ ಕಳೆದುಕೊಂಡಿದ್ದೇನೆ. ಅದನ್ನೆಲ್ಲ ನೀನೇ ಪಡೆದುಕೊಡ್ಬೇಕು. ನೀವೆಲ್ಲ ಹಾಗೆ ಹಳೆ ನೆನಪುಗಳ ವಿಷಯವಾಗಿ ಮಾತನಾಡುತ್ತಾ ಉಳಿದಾಗ ನನಗೆ ಮುಂದಕ್ಕೆ ಏನೂ ಹೇಳದೆ ಮೌನವಾಗಿ ಉಳಿದಿದ್ದ. ಚಂದನ, ನಾನಿರುವಾಗ ನೀವು ಒಂಟಿ ಹೇಗಾಗ್ತೀರಾ? ಅದು ಅಪ್ಪ ಅಮ್ಮ ನಾಳೆ ಊರಿಗೆ ಹೋಗುತ್ತಿದ್ದಾರಲ್ಲ, ಅದಕ್ಕೆ ಅವರೊಂದಿಗೆ ಮಾತನಾಡ್ತಿದ್ದೆ. ಹಾಗೇನೊಂದು ವಿಷಯ ಎಂದವಳು. ನಂದನ್ ತನ್ನೊಂದಿಗೆ ಹೇಳಿದನ್ನೆಲ್ಲ ಹೇಳಿದವಳು. ನಾಳೆ ಊರಿಗೆ ಹೋಗುತ್ತಲೇ ಅಪ್ಪಾಜಿಗೆ ವಿಷಯ ತಿಳಿಸ್ತಾರಂತೆ ಎಂದಿದ್ದಳು. ಗೌತಮ್, ಗುಡ್ ಸೆಲೆಕ್ಷನ್. ನಿಮ್ಮಣ್ಣ ತುಂಬ ಬುದ್ಧಿವಂತ. ನಾನು 3-4 ವರ್ಷ ಕಾಯ್ದಿದ್ದೇ ಆಯಿತು. ನಿಮ್ಮಣ್ಣ ನೋಡಿದ ಮರುದಿನವೇ ಮದುವೆ ಪ್ರಸ್ತಾಪ ಮಾಡಿದ್ದಾನೆ. ನಾನೇ ತುಂಬ ಸಮಯ ಕಾಯ್ತಾ ಉಳಿದುಬಿಟ್ಟೆ ಎಂದಿದ್ದ. ಚಂದನ, ನೀವೆಲ್ಲಿ ಕಾಯ್ತಾ ಇದ್ರಿ? ನಾನು ಹೆಚ್ಚು ಕಡಿಮೆ ನಿಮ್ಮನೆಯಲ್ಲೇ ತಾನೇ ಇರ್ತಿದ್ದೆ. ಇನ್ನು ನೀವು ಸಮಯ ಸಿಕ್ಕಾಗಲೆಲ್ಲ ಹೇಳಿ ನಕ್ಕಿದ್ದಳು. ಹೆಚ್ಚಿಕೊಂಡಿದ್ಯಾ? ರೇಗಿದ್ದ. ಅದಕ್ಕೂ ಅವಳ ನಾಚಿಕೆಯ ನಗುವೆ ಉತ್ತರವಾಗಿತ್ತು. ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಯಾ? ಆದರೂ ಸಾಲದು. ನೀವಿತ್ತೀರಲ್ಲ, ನಿಂದು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಹೇಳು. ಕೇಳಿದ್ದ. ಕೊರಳ ಬಳಸಿ ಕಿವಿಯ ಬಳಿ ಮೆಲ್ಲಗೆ ಸಂಕೋಚದಿಂದ ಹೇಳಿದವಳ ಮಾತಿಗೆ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟಿದ್ದ. ತಿಂಡಿಯ ಸಮಯದಲ್ಲಿ ರೆಡಿಯಾಗಿದ್ದ ಅತ್ತೆ ಮಾವನನ್ನು ನೋಡುತ್ತಲೇ ಗೌತಮ್ಗೆ ಅರಿವಾಗಿತ್ತು. ವಿಮಲಾ ಅವರು ಈಗ ನಾವು ಹೊರಡ್ತಿದ್ದೇವೆ ಎಂದಿದ್ದರು. ಗೌತಮ್ ಇದ್ದು ಹೋಗ್ಬೋದಿತ್ತು. ಇದು ನಿಮ್ಮ ಮಗಳ ಮನೆ, ಯಾವಾಗ ಬೇಕಾದರೂ ಬಂದು ಇರ್ಬೋದು ಎಂದಿದ್ದ. ನಂದನ್ ಕೈಕುಳುಕಿ ಹೋಗಿ ಬರುವುದಾಗಿ ತಿಳಿಸಿ ರೂಮಿಗೆ ಹೋಗಿ ಬ್ಯಾಗ್ಗಳನ್ನು ಹಿಡಿದು ಬಂದಾಗ ಕೃಷ್ಣ ಪ್ರಸಾದ್ ದಂಪತಿಗಳು ಎಲ್ಲರಿಗೂ ಹೋಗಿ ಬರುವುದಾಗಿ ತಿಳಿಸಿದರು. ಇಂದ್ರಾಣಿ ಮಹೇಂದ್ರ ಅವರೆಲ್ಲ ಆಗಾಗ ಬರ್ತಾ ಇರಿ ಎಂದಿದ್ದರು. ಬ್ಯಾಗುಗಳು ಕಾರಿನ ಡಿಕ್ಕಿ ಸೇರಿದವು. ಕಣ್ಣು ತುಂಬಿ ನಿಂತ ಮಗಳನ್ನು ನೋಡಿ ಕೃಷ್ಣ ಪ್ರಸಾದ್ ಅವರಿಗೆ ಸಂಕಟವಾದರೆ ತನ್ನ ಮಡದಿಯ ಮುಖದಲ್ಲಿನ ನೋವು ನೋಡಿ ಗೌತಮ್ ಅಸಹನೆಗೊಂಡವನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇ ಪ್ರಶ್ನಿಸಿಕೊಂಡಿದ್ದ. ತಂದೆ ಹೊರಡುವ ಸಮಯದಲ್ಲಿ ಅವಳಿಗೆ ಗೊತ್ತಿಲ್ಲದಂತೆ ದುಃಖ ಹೆಚ್ಚಾಗಿ ಸಣ್ಣಗೆ ಬಿಕ್ಕಳಿಸಿದಳು. ಕೃಷ್ಣ ಪ್ರಸಾದ್ ಅವರ ಕಣ್ಣುಗಳು ಕೂಡ ತುಂಬಿದ್ದವು. ಮನಸ್ಸು ತಡೆಯದೆ ಗೌತಮ್ ಕಡೆ ನೋಡಿದವರು ಬಿಡುವು ಮಾಡಿಕೊಂಡು ಒಮ್ಮೆ ಚಂದನ ನೀವು ಮನೆಗೆ ಬನ್ನಿ, ಆ ಮನೆ ಕೂಡ ನಿಮ್ಮದೇ ಎಂದಿದ್ದರು. ಅಲ್ಲಿನ ವಾತಾವರಣಕ್ಕೆ ಅವರಿಗೆ ಕಟುವಾಗಿ ಏನನ್ನು ಹೇಳದವನು ನೋಡೋಣ ಈಗ ಸಮಯವಿಲ್ಲ ಎನ್ನುತ್ತಲೇ ಇನ್ನೂ ಅಳುತ್ತಿದ್ದವಳ ನೋಡಿ ಬಳಿ ಬಂದು ತನ್ನ ಕಡೆಗೆ ಕರೆದುಕೊಂಡವನು. ಅವರು ಆಗಾಗ ಬರ್ತಾರೆ ಬಿಡು, ಮೊದಲು ಅಳುವುದು ನಿಲ್ಲಿಸು, ತುಸು ಕೋಪದಿಂದ ಹೇಳಿ ಕಣ್ಣೀರು ತೊಡೆದಿದ್ದ. ಹೊರಟವರ ಕಡೆ ಚಂದನ ಕೈ ಬೀಸಿದ್ದಳು. ಮನೆಯೊಳಗೆ ಬಂದವರಿಗೆ ಮನೆ ಖಾಲಿಯಾದಂಥ ಅನುಭವ. ಕೈ ಹಿಡಿದೆ ತನ್ನ ರೂಮ್ಗೆ ಕರೆದುಕೊಂಡು ಹೋದವನು ಪ್ರಶ್ನಿಸಬೇಕೆನಿಸಿದರೂ ತನ್ನ ಕೊರಳ ಬಳಸಿ ಸಮಾಧಾನಗೊಳ್ಳುತ್ತಿದ್ದವಳ ನೋಡಿ ಏನೂ ಹೇಳದಾಗಿದ್ದ.
ಚಂದನಳೊಂದಿಗೆ ಮಾತಾಡಿ ಚರ್ಚಿಸಿದರು. ಅವಳು ಯಾವುದೆಂದು ಆಯ್ಕೆ ಮಾಡದೆ ಅವನ ಇಷ್ಟಕ್ಕೆ ಬಿಟ್ಟಾಗ, ಸ್ಥಳಗಳ ವಿವರಿಸಿ ಆಸ್ಟ್ರೇಲಿಯಾಕ್ಕೆ ಹೋಗುವ ಬಗ್ಗೆ ತಿಳಿಸಿದಾಗ ಒಪ್ಪಿಗೆ ನೀಡಿದಳು. ಪಾವನಿ ಜೊತೆಗೆ ಮತ್ತೊಮ್ಮೆ ಗೌತಮ್ ಜೊತೆಗೆ ಹೋಗಿ ಶಾಪಿಂಗ್ ಮಾಡಿ ಬಂದಾಗಿತ್ತು. ಅವರನ್ನು ಕಳಿಸಿಕೊಡುವ ಸಲುವಾಗಿ ಕೃಷ್ಣಪ್ರಸಾದ್ ದಂಪತಿಗಳು ಬಂದಿಳಿದರು. ಆಗಾಗ ಗೊಂದಲದಲ್ಲಿ ಉಳಿಯುತ್ತಿದ್ದ ಮಡದಿ ಅರ್ಥ ಮಾಡಿಕೊಂಡ ಗೌತಮ್ ಪ್ಯಾಕಿಂಗ್ ತಾನೇ ಸಹಾಯ ಮಾಡಿದ್ದ. ಈ ಸೀರೆ ಚೆನ್ನಾಗಿದೆಯಾ, ಇಲ್ಲ ಈ ಸೀರೆ ಹೇಗಿದೆ ಹೇಳಿ. ಅವನು ಹೆಚ್ಚು ಇಷ್ಟಪಡುವ ಸೀರೆಗಳ ಹಿಡಿದು ಕೇಳಿದವಳ ನೋಡಿ, ಹೆಚ್ಚು ಬಟ್ಟೆ ತೆಗೆದುಕೊಳ್ಳೋದು ಬೇಡ, ಅಲ್ಲೇ ಕೊಡಿಸ್ತೇನೆ ಎಂದವನು ತಾನೇ ಮುಂದಾಗಿ ನಿಂತು ಪ್ಯಾಕಿಂಗ್ ಮಾಡಿದ್ದ. ಮರುದಿನ ಬೆಳಿಗ್ಗೆ ಅವರಿಬ್ಬರ ಜೊತೆ ಎಲ್ಲರೂ ಏರ್ಪೋರ್ಟ್ ಬಂದಿದ್ದರು. ಎಲ್ಲರಿಗೂ ಎಷ್ಟು ಬಾರಿ ಹುಷಾರು ಎಂದು ಹೇಳಿದರೂ ಸಾಲದು ಎನ್ನುವ ಅನಿಸಿಕೆ. ಕೃಷ್ಣಪ್ರಸಾದ್ ಅವರಂತೂ ಮಗಳು ಮೊದಲ ಬಾರಿಗೆ ವಿಮಾನದಲ್ಲಿ ಹೋಗುತ್ತಿರುವುದು, ದೂರದ ದೇಶ, ಅಲ್ಲಿ ಹೇಗಿರುತ್ತಾಳೋ ಎಂದುಕೊಂಡು ಗೌತಮ್ನನ್ನು ನೋಡುತ್ತಲೇ ಅವರ ಆತಂಕ ಕಡಿಮೆಯಾಗುತ್ತಿತ್ತು. ನನಗಿಂತ ಒಂದು ಕೈ ಮುಂದಾಗಿ ತಮ್ಮ ಮಗಳ ಕಾಳಜಿ ಮಾಡ್ತಾನೆ ಎಂದು ತಿಳಿದಿತ್ತು. ಸಮಯವಾಗಿದ್ದ ಕಾರಣ ಗೌತಮ್ ಚಂದನ ಎಲ್ಲರಿಗೂ ತಿಳಿಸಿ ನಡೆದಿದ್ದರು. ತನ್ನ ಕೈ ಹಿಡಿದವಳ ನೋಡಿ, ಯಾಕೆ ಏನಾಯಿತು, ನರ್ವಸ್ ಆಗಿದ್ದೀಯಾ ಕೇಳಿದ್ದ. ಮೊದಲ ಬಾರಿಗೆ ವಿಮಾನದಲ್ಲಿ ಹೋಗುತ್ತಿರುವುದು, ನಾನಿದ್ದೀನಲ್ಲ, ಹೆದರಿಕೆಗೆ ಅವಕಾಶ ಇಲ್ಲ ಬಳಸಿ ಧೈರ್ಯ ನೀಡಿದ್ದ. ಯಾರಾದರೂ ನೋಡಿದರೆ ಏನೆಂದುಕೊಳ್ಳೋಲ್ಲ, ಸುತ್ತಮುತ್ತ ನೋಡಿ ಹೇಳಿದಳು. ಮತ್ತಷ್ಟು ಭುಜ ಬಳಸಿದವನು, ಇನ್ನು ನಾವು ತಿರುಗಿ ಬರುವವರೆಗೂ ನೀನು ಅವರು ನೋಡ್ತಾರೆ ಇವರು ನೋಡ್ತಾರೆ ಏನೆಂದುಕೊಳ್ಳುತ್ತಾರೋ ಎನ್ನುವ ನಿನ್ನ ಹಳೆಯ ರಾಗ ತೆಗೆದರೆ ಚೆನ್ನಾಗಿರಲ್ಲ. ನನ್ನ ಬಗ್ಗೆ ಮಾತ್ರ ಯೋಚಿಸಬೇಕು, ಅರ್ಥ ಆಯ್ತಾ, ನನ್ನ ಬಗ್ಗೆ ಮಾತ್ರ ದೀರ್ಘವಾಗಿ ನೋಡುತ್ತಾ ಹೇಳಿದಾಗ ನಾಚಿಕೆಯೊತ್ತ ನೋಟ ಬಾಗಿತ್ತು ನಸು ನಗುವಿನೊಂದಿಗೆ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.